ಮತ್ತೆ ಸುದ್ದಿ ಆಗ್ತಾ ಇದೆ ಪಿಎಸ್ಐ ಹಗರಣದ ಆರೋಪಿ ದಿವ್ಯಾ ಹಾಗರಗಿ ಮನೆ ಮೇಲೆ ಸಿಸಿಬಿ ದಾಳಿಯನ್ನ ಮಾಡಿರುವಂತದ್ದು ಜೂಟಾಟ ಆಡ್ತಾ ಇದ್ದಂತಹ ಆರೋಪ ಹಿನ್ನೆಲೆಯಲ್ಲಿ ಜೂಜಾಟವನ್ನು ಆಡ್ತಾ ಇರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿರುವಂತದ್ದು ಮತ್ತೆ ಸುದ್ದಿ ಆಗ್ತಾ ಇದೆ ಪಿಎಸ್ಐ ಹಗರಣದ ಆರೋಪಿ ದಿವ್ಯಾ ಹಾಗರಗಿ ಮನೆ ಮೇಲೆ ಸಿಸಿಬಿ ದಾಳಿ ಜೂಜಾಟವನ್ನು ಆಡ್ತಿದ್ದಂತಹ ಆರೋಪ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರ ದಾಳಿ ಮನೆಯಲ್ಲಿ 7 ಜನರ ಬಂಧನ 42,000 ಹಣ ವಶ ಜೂಜಾಟದಲ್ಲಿ ಕೆಲ ಸರ್ಕಾರಿ ಅಧಿಕಾರಿಗಳು ಭಾಗಿ ಜೂಜಾಟದಲ್ಲಿ ತೊಡಗಿದ್ದಂತಹ ಸರ್ಕಾರಿ ಅಧಿಕಾರಿಗಳ ಬಂಧನ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಎಸ್ ವೀಕ್ಷಕರೇ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವಂತಹ ಸಾಮಾಜಿಕ ಕಾರ್ಯಕರ್ತೆ ಹಾಗೂ ಪಿಎಸ್ಐ ಹಗರಣ ಪ್ರಕರಣದ ಆರೋಪಿಯಾಗಿರುವಂತಹ ದಿವ್ಯಾ ಹಾಗರಗಿ ಮನೆ ಮೇಲೆ ಕಲಬುರಗಿಯ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಈಗ ಸ್ಕ್ರೀನಲ್ಲಿ ನೀವು ನೋಡ್ತಾ ಇದ್ದೀರಾ, ಮನೆಯಲ್ಲಿ ಗುಂಪು ಸೇರಿಕೊಂಡು ಇಸ್ಪೀಟ್ ಜೂಜಾಟವನ್ನು ನಡೆಸ್ತಾ ಇದ್ದಂತಹ ಮಾಹಿತಿ ಬಂದಿತ್ತು. ಆ ಮಾಹಿತಿ ಹಿನ್ನೆಲೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಮನೆಯಲ್ಲೇ ಅಡ್ಡಿ ಮಾಡಿಕೊಂಡು ಇಸ್ಪೀಟ್ ಜೂಜಾಟವನ್ನು ಮಾಡಲಾಗ್ತಾ ಇತ್ತು. ಕೆಲ ಸರ್ಕಾರಿ ಅಧಿಕಾರಿಗಳು ಸೇರಿ 7 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸ್ಥಳದಲ್ಲಿ 42,000 ರೂಪಾಯಿ ಇತ್ತು, ಅದನ್ನ ಜಪ್ತಿ ಕೂಡ ಮಾಡಿದ್ದಾರೆ ಅಂತ ಹೇಳಿ ಮೂಲಗಳು ತಿಳಿಸಿದೆ. ದಿವ್ಯಾ ಹಾಗರಗಿ, ರಾಜು ಹಾಗೂ ಶಿವ ಶರಣಪ್ಪ, ರವೀಂದ್ರ, ಭಗವಾನ್, ಮಲ್ಲಿನಾಥ, ಮಂಗಲ್ಯ ಹಾಗೂ ಸಂಗಮೇಶ್ ಇನ್ನೂ ಹಲವರ ವಿರುದ್ಧ ಪ್ರಕರಣವನ್ನು ದಾಖಲೆ ಮಾಡಲಾಗಿದೆ ಅಂತ ಹೇಳಿ ಪೊಲೀಸರು ತಿಳಿಸಿದ್ದಾರೆ. ಈ ಒಂದು ಜೂಜಾಟದ ಕುರಿತು ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ಯಾವ ರೀತಿಯಾಗಿ ಜೂಜಾಟವನ್ನು ಆಡ್ತಾ ಇದ್ರು ಅನ್ನೋದನ್ನ ನೋಡಿ. ಜೂಜಾಟ ಏನ್ ಮಾತನಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ನೋಡ್ರಿ, ಇವತ್ತು ದೀಪಾವಳಿ ಪೂಜೆ ಇದ್ರ ಕಾಲಾಗ ಪಾಡ್ಯ ಪೂಜೆ ಇತ್ತು. ನಮ್ಮ ಮನೆಯೊಳಗೆ ಎಲ್ಲರಿಗೂ ಏನು ಮಾಡಿದೆ, ಪೂಜಾ ಕೂಟಕ್ಕೆ ಕರೆದಿದ್ದೆ. 5-5:30 ಗಂಟೆಗೆ ಇವ್ರು ಪೂಜಾಕಂತೇಳಿ ಮನೆಗೆ ಬಂದಿದ್ರು. ಊಟ ಮಾಡುವಂತ ಅವ್ರಿಗೆ ಅಂದೆ. ಊಟ ಮಾಡುವಂತಂದ್ರೆ ಅವ್ರು ಊಟ ಮಾಡಲಿಲ್ಲ. ಅದಕ್ಕೇನಂದ್ರೆ ಎಲ್ಲರೂ ಊಟ ಮಾಡಿ ಬಂದಿದ್ದೆ, ನಮ್ಗೆ ಬ್ಲ್ಯಾಕ್ ಟೀ ಮಾಡಿಕೊಟ್ರೆ ಸಾಕು ಆಯ್ತು ಅಂತಂದ್ರು. ಅದು ಬ್ಲ್ಯಾಕ್ ಟೀನ ಮಾಡಿಕೊಟ್ಟು ನಾ ಬ್ಲ್ಯಾಕ್ ಟೀನು ಪೂರ್ತಿ ಅವ್ರು ಕುಡ್ದಿಲ್ಲ. ಇವ್ರ ಡಿಪಾರ್ಟ್ಮೆಂಟ್ನವರು ಪೊಲೀಸರು ಉದ್ದೇಶಪೂರ್ವಕವಾಗಿ, ಯಾಕಂತಂದ್ರೆ ನಮ್ಮ ಮೊನ್ನೆ 1 ವಾರದ ಹಿಂದೆ ಪ್ರಿಯಾಂಕಾ ಖರ್ಗೆ ಅವ್ರ ವಿಷಯವಾಗಿ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸಲುವಾಗಿ ಉದ್ದೇಶಪೂರ್ವಕವಾಗಿ ಇವ್ರು ಏನು ಮಾಡ್ಯಾರ, ಈ ಥರದನ್ನ ಕೊಟ್ಟಿದ್ದಾರೆ. ನಾವು ಅಲ್ಲಿ ಕೂಡಿದ್ರು ಉದ್ದೇಶ ಅದನ್ನು ಹೇಳ್ತೀವಿ ಕೇಳ್ರಿ. ನಾವು ಒಂದು 10ರಿಂದ 15 ಜನ ಸೇರಿಸಿ ನಾವೆಲ್ಲರೂ ಒಂದೇನು ಅಂತಾರೆ, ಫೈನಾನ್ಸ್ ಆದರೂ ಮಾಡಬೇಕು, ಏನಾದರೂ ಒಂದು ಮಾಡಬೇಕಂತ ಒಂದು ಸಲುವಾಗಿ ನಾವು ಸತತವಾಗಿ 2-3 ತಿಂಗಳ ವಿಷಯವಾಗಿ ನಾವು ಅದನ್ನು ಮೀಟಿಂಗ್ ಮಾಡ್ಕೊತೇ ಬಂದಿದ್ದೀವಿ. ಆ ಟೈಮ್ನಾಗ ಏನಾಗಿತ್ತು, ಹಬ್ಬ ಇದ್ರ ಸಲುವಾಗಿ ನಮ್ಮ ಆಗಿರಲಿಲ್ಲ. ಇವತ್ತು ದಿವಸ ಚಲೋ ಅದ, ಎಲ್ಲರೂ ಸೇರಿಸಿ ನಾವು ಏನಾರ ಮಾಡಿದ್ರೆ ಫೈನಲೈಸ್ ಮಾಡ್ಬೇಕಂತ ಅನ್ಕೊಂಡು ನಾವು ಎಲ್ಲರಲ್ಲಿ ಕೂತಿದ್ದೆ. ಖರೆ ಡಿಪಾರ್ಟ್ಮೆಂಟ್ನವ್ರು ಬರ್ತಾರ, ರೇಡ್ ಅಂತ ಯಾವಾಗ ಆಗ್ತೈತಿ, ಯಾವಾಗ ಎಲ್ಲರೂ ಕಲ್ತು ಆಡ್ಕೋತ ಕೂತಿದ್ರು ಆ ಟೈಮ್ನಾಗ ಇವ್ರು ಬಂದು ರೆಡಿ ಅಂತಂದ್ರೆ ಹೌದಪ್ಪ ಅದು ಆಡಕತ್ತಿ ಅಂತ ಒಪ್ಕೊಂತೀನಿ. ಇವ್ರು ಬಂದ ಟೈಮ್ನಾಗ ಯಾರು ಆಡಕತ್ತೆ, ಎಲ್ಲರೂ ಬ್ಲ್ಯಾಕ್ ಟೀ ಕುಡ್ಕೊಂಡು ಕೂತಿದ್ರು. ಇವ್ರು ಅವ್ರಿಗಿದ್ದ ನಮ್ಮ ಸಂಘಟನೆ ನಮ್ಮ ಮನೆಗೆ ಯಾರು ಬಂದಿರಲ್ಲ ಅಷ್ಟು ಇವ್ರು ಚೆಕ್ ಮಾಡಿ ಅವ್ರ 40,000 ರೂಪಾಯಿ ಸಿಕ್ಕದಂತ 6 ಜನ ಹತ್ರ 40,000 ರೂಪಾಯಿ ಇರಂಗಿಲ್ಲ, 40,000 ರೂಪಾಯಿ ಇರಂಗಿಲ್ಲ ಯಾರ ಹತ್ರನು.
7 ಮಂದಿ ಇದ್ರು. 7 ಮಂದಿ ಒಳಗೆ 40,000 ರೂಪಾಯಿ ಇರೋಂಗಿಲ್ಲ. 40,000 ರೂಪಾಯಿ ಇಲ್ದಂದ್ರೆ ಅಲ್ಲೇ ನಮ್ಮ ಮನೆಯೊಳಗೆ ಇದ್ದಂಥ ಏನು ಅಂತಂತಂದ್ರೆ ನಾವು ವಾಸ್ತು ಪ್ರಕಾರ ಮನೆಯೊಳಗೆ ಇರ್ಬೇಕಂತೇಳಿ ನಾವೇನು ನಾವು ಕಾರ್ಡ್ಸ್ ಒಂದು ಇಟ್ಟಿದ್ರೆ ಅದು ಕಾರ್ಡ್ ಸೆಟಲ್ ಇವ್ರು ಏನು ಮಾಡ್ತಾರೆ ಪೂರ್ತಿ ತೊಗೊಬಾರ್ದು ಅರ್ಧ ಮರ ತೊಗೊಂಡು ಬಂದ. ಇದು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ನನ್ನನ್ನು ಟಾರ್ಗೆಟ್ ಮಾಡ್ಲಿಕ್ಕತ್ತಾರ. ನಾನು ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ, ನೀವೇನಾದರೂ ಖರೇನೇ ಇತ್ತು ಅಂತಂದ್ರೆ ನೇರವಾಗಿ ಮಾಡಿರಿ, ಇಂಥ ಹೊಳಸು ಹುಚ್ಚು ಚಕರ್ ಮಾಡಕ್ಕೆ ಹೋಗ್ಬೇಡ್ರಿ. ನೀವೇನು ಮಾಡ್ತೀರ ಅದಕ್ಕೆ ನಾನು ರೆಡಿ ಇದ್ದೀನಿ, ಮಾಡ್ಕೊಳ್ಳಿ, ನಾವು ಮಾಡ್ಕೊಳ್ಳಿ ರೆಡಿ ಇದ್ದೀನಿ. ನೀವು ಏನು ಮಾತಾಡೋ ನೇರವಾಗಿ ಮಾಡಿರಿ, ನೇರವಾಗಿ ನನ್ನ ಜೊತೆಗೆ ನೀವು ಟಕ್ಕರ್ ತೊಗೊಂಡು ನಾನು ಮಾಡ್ತೀನಿ. ನೀ ವಿಷಯವಾಗಿ ನನಗೇನಾಗಲಿ, ನನ್ನ ಗಂಡಿಗೇನಾಗಲಿ, ನನ್ನ ಮಕ್ಕಳಿಗೆ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಾನು ನಾಳೆ ಹೋಗಿ ಪೊಲೀಸ್ ಕಮಿಷನರ್ ಆಫೀಸ್ಗೆ ಅಪ್ಲಿಕೇಶನ್ನು ಕೊಡ್ತೀನಿ. ಇದು ಉದ್ದೇಶಪೂರ್ವಕವಾಗಿ ನನ್ನ ಮರ್ಯಾದೆ ಕೈಲಿ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ನಾನು ಇದು ಸುಮ್ಮನೆ ಕೊಡಂಗಿಲ್ಲ. ನನ್ನ ಗಂಡಗ ನನ್ನ ಮಕ್ಕಳು ಏನು ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ನೇರವಾಗಿ ಪ್ರಿಯಾಂಕಾ ಖರ್ಗೆನೇ ಕಾರಣೀಭೂತರಾಗ್ತಾರಂತ ನಾನು ಹೇಳ್ತೀನಿ. ಇವ್ರು ಯಾವಾಗ ಹೇಳಬೇಕು, ಯಾವಾಗ ಆಗ್ತೈತಿ, ಯಾವಾಗ ರೇಡ್ ಆಕೈತಿ, ಯಾವಾಗ ಎಲ್ಲರೂ ಕಲ್ತು ಕೈ ಒಳಗೆ ಇಟ್ಕೊಂಡು ಆಟ ಆಡಾಕತ್ತಿದ್ರು ಮಾಡ್ತಾರೆ ರೇಡ್ ಅಂತ ಹೌದಪ್ಪ ನಾವು ಒಪ್ಕೋತೀನಿ. ಏನು ಮಾಡಾಕತ್ತಿರೋ ಕೈ ಒಳಗೆ ಬ್ಲ್ಯಾಕ್ ಟೀ ಕುಡ್ಕೋತ ಕೂತ್ರು, ಅದನ್ನು ಅರ್ಧ ಮುರ್ಧ ಕುಡ್ದಾರ, ಅದನ್ನು ಅಲ್ಲೇ ಇಟ್ಟಾರ. ಸಂಗಮೇಶ್ ಅಣ್ಣರು ನಮ್ಮ ಮನೆಗೆ ಬಂದಿದ್ರು. ಯಾಕೆ ಬಂದಿದ್ರು ಅಂತಂದ್ರೆ ಅವ್ರು ಹೊಸ ಇನೋವಾ ಕಾರ್ ತೊಗೊಂಡಿದ್ರು, ಕಲರಿಂಗ್ ಮಾಡಿದ್ರು. ಅಕ್ಕ ನಾ ಇನೋವಾ ತೊಗೊಂಡು ಬಂದಿನಿ, ಕಲರ್ ಮಾಡೀನಿ, ನೀ ಬಾವ ಒಂದು ತಾಸು ಒಂದು ರೌಂಡ್ ಹಾಕೋಣ ಅಂತ ಅನ್ಕೊ. ಏನಂತಂದ್ರೆ ಅಣ್ಣ ಪೂಜೆ ಆದ್ಮೇಲೆ ಬರ್ತೀನಿ ಅಂತ ಅಂದ್ಕೊಂಡು ಕೂತಿದ್ದು ಖರೆ. ಅದೆಲ್ಲ ಬಿಟ್ಟು ನಾನು ಗೊತ್ತಿಲ್ಲ, ನಾ ತೋಟದಾಗ ಇದ್ದ ಟೈಮ್ನಾಗ ಮತ್ತೆ ವಾಪಸ್ ಬಂದು ನಾವು ವಾಪಸ್ ನನಗಂತಂದ್ರು ನಾ ಅಲ್ಲಿ ಇಲ್ಲ, ನಾ ಡೈರೆಕ್ಟಾಗಿ ಸ್ಟೇಷನ್ಗೆ ಬರ್ತದೆ, ಏನು ಮಾಡ್ತಾರೆ ನಾ ಮಾತಾಡೋದಿಲ್ಲ, ಮುಂದೆ ಏನೇ ಬರ್ರಿ ನಾ ಫೈಟ್ ಮಾಡ್ತೀನಿ. ಪ್ರಿಯಾಂಕಾ ಖರ್ಗೆ ಅವರೇ, ಹೆಣ್ಮಕ್ಳ ಮೇಲೆ ದಯಮಾಡಿ ಈ ಥರ ಮಾಡೋದನ್ನು ತಾವು ಬಿಡ್ರಿ, ಇದು ಸರಿ ಅನ್ಸಂಗಿಲ್ಲ. ನೀವು ಏನು ಮಾಡೋದ ಮಾಡ್ರಿ, ನಾ ಅದಕ್ಕೆ ನಾ ಫೇಸ್ ಮಾಡೋಕೆ ರೆಡಿ. ಹೆಂಗೂ ನನ್ನ ಮೈನ್ ಎತ್ತದಂತ ಮತ್ತು ಮಳೆ ಯಾಕೆ ಅಂಜು ಪ್ರಶ್ನೆ ಬರೋಂಗಿಲ್ಲ. ನೀವು ಇನ್ನೂ ಏನು ಥರ ಮಾಡ್ತೀರಿ ಮಾಡಿರಿ, ನಾ ಕಾನೂನು ಮೇಲೆ ನನ್ನ ವಿಶ್ವಾಸದ, ನಾ ಕಾನೂನು ಮೊರೆ ಹೋಗ್ತೀನಿ. ಕಾನೂನು ಮೊರೆ ಹೋಗಿ ಅದಕ್ಕೆ ಏನು ಉತ್ತರ ಕೊಡಬೇಕು ಕೊಡ್ತೀವಿ. ಇದು ಉದ್ದೇಶಪೂರ್ವವಾಗಿ ಕ್ಲಿಯರ್ಲಿ ಅಲ್ಲಿದ್ದಂಥ ತಂದಿದ್ದನ್ನು ತೊಗೊಂಡು ನಮ್ಮ ಅಲ್ಲಿದ್ದಂಥವ್ರಿಗೆಲ್ಲ ಫಿಸಿಕಲಿ ಚೆಕ್ ಮಾಡಿ ಅವ್ರ ಹತ್ರ ಇದ್ದಿದ್ದಕ್ಕೆ ಏನು ಕಾಡ್ಬೋದ್ರೆ ಅವೆಲ್ಲ ತೊಗೊಂಡು ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಶಾಸಕರು, ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.